ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಆರೋಗ್ಯಕರ ದೃಷ್ಟಿ ಮತ್ತು ಚಯಾಪಚಯ ಕ್ರಿಯೆಗೆ ಯಾವುದು ಅವಶ್ಯಕವಾಗಿದೆ? ಆಪ್ಷನ್ ಎ ಕಬ್ಬಿಣ, ಬಿ ವಿಟಮಿನ್ ಎ, ಸಿ ಒಮೆಗಾ, ಡಿ ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಎ. ಆರೋಗ್ಯಕರ ದೃಷ್ಟಿ ಮತ್ತು ಚಯಾಪಚಯ ಕ್ರಿಯೆಗೆ ವಿಟಮಿನ್ ಎ ಅವಶ್ಯಕವಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಹಾಲು ಅಥವಾ ಅರಿಶಿಣದ ಹಾಲು ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಆರೋಗ್ಯ ವೃದ್ಧಿ, ಬಿ ಶೀತ ಶಮನ, ಸಿ ಶ್ವಾಸಕೋಶ ಶುದ್ಧಿ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಅಜೀರ್ಣ. ಸಾಮಾನ್ಯವಾಗಿ ಖಾಲಿ ಹೊಟ್ಟೆಗೆ ಹಾಲು ಅಥವಾ ಅರಿಶಿಣದ ಹಾಲು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆಯನ್ನುಂಟು ಮಾಡುತ್ತದೆ. ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಮ್ಲವನ್ನು ಹೆಚ್ಚು ಉತ್ಪತ್ತಿ ಮಾಡುತ್ತದೆ. ಇದರಿಂದ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಉಂಟಾಗುತ್ತದೆ. ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆ ಇರುವವರಲ್ಲಿ ಈ ಸಂಖ್ಯೆ ಹೆಚ್ಚಾಗಿ ಕಾಣುತ್ತದೆ. ಆದ್ದರಿಂದ ಬೆಳಿಗ್ಗೆ ಸಮಯದಲ್ಲಿ ಹಾಲಿಗೆ ಅರಿಶಿಣ ಹಾಕಿ ಕುಡಿಯದೇ ಇರುವುದು ಒಳ್ಳೆಯದು. ಮಹಿಳೆಯರ ರಕ್ತಹೀನತೆಯನ್ನು ಹೋಗಲಾಡಿಸಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಬೀಟ್ರೂಟ್, ಬಿ ಬಾದಾಮ್, ಸಿ ಎಳ್ಳು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಸಿ ಎಳ್ಳು. ಮಹಿಳೆಯರ ರಕ್ತಹೀನತೆಯನ್ನು ಹೋಗಲಾಡಿಸಲು ಎಳ್ಳನ್ನು ಸೇವಿಸಬೇಕು. ವಿಶ್ವದ ಅತಿ ಉದ್ದದ ರೈಲು ಪ್ರಯಾಣ ಯಾವ ದೇಶದಿಂದ ಶುರುವಾಗುತ್ತದೆ? ಆಪ್ಷನ್ ಎ ಭಾರತ, ಬಿ ಪೋರ್ಚುಗಲ್, ಸಿ ನಾರ್ವೆ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಚುಗಲ್. ವಿಶ್ವದ ಅತಿ ಉದ್ದದ ರೈಲು ಪ್ರಯಾಣ ಪೋರ್ಚುಗಲ್ ದೇಶದಿಂದ ಶುರುವಾಗುತ್ತದೆ. ಚರ್ಮದ ಮೇಲೆ ಇಸುಬು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ ಎ ಅನುವಂಶೀಯತೆ, ಬಿ ಪ್ರತಿಕ್ರಿಯೆ, ಸಿ ಅಲರ್ಜಿ, ಡಿ ಸೂರ್ಯನ ಕಿರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ಕೆಲವೊಮ್ಮೆ ಅತಿಯಾಗಿ ಪ್ರತಿಕ್ರಿಯಿಸಿ ಚರ್ಮದ ಮೇಲೆ ಇಸುಬು ಬೀಳಲು ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಯಾವ ಕುಟುಂಬದಲ್ಲಿ ಅಸ್ತಮಾ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜಿಯ ಹಿನ್ನೆಲೆ ಇತಿಹಾಸ ಇರುವುದೋ ಅವರಿಗೆ ಈ ಸಮಸ್ಯೆ ಇದ್ದೇ ಇರುತ್ತದೆ. ಏಡಿಯನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ ಎ ಅಸ್ತಮಾ, ಬಿ ಹೃದಯಾಘಾತ, ಸಿ ಥೈರಾಯ್ಡ್, ಡಿ ಕಣ್ಣಿನ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಏಡಿಯನ್ನು ತಿನ್ನುವುದರಿಂದ ಈ ಮೇಲಿನ ಎಲ್ಲ ಕಾಯಿಲೆಗಳು ಬರುವುದಿಲ್ಲ. ಭಾರತದ ಚಿತ್ರರಂಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಜಾ ಹರಿಶ್ಚಂದ್ರ, ಬಿ ದಾದಾ ಸಾಹೇಬ್ ಫಾಲ್ಕೆ, ಸಿ ಪುಟ್ಟಣ್ಣ ಕಣಗಲ್, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾ ಸಾಹೇಬ್ ಫಾಲ್ಕೆ. ಭಾರತದ ಚಿತ್ರರಂಗದ ಪಿತಾಮಹ ಎಂದು ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ಕರೆಯುತ್ತಾರೆ. ಟೀ ಅನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಬಿ ಜೀರ್ಣಕಾರಿ ಸಮಸ್ಯೆ, ಸಿ ಶುಗರ್, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ. ಟೀ ಅನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿದರೆ ಜೀರ್ಣಕಾರಿ ಸಮಸ್ಯೆ ಉಂಟಾಗುತ್ತದೆ. ಯಾವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ? ಆಪ್ಷನ್ ಎ ಉಪ್ಪು, ಬಿ ಸಕ್ಕರೆ, ಸಿ ಬೆಲ್ಲ, ಡಿ ಕಾಫಿ.
ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಉಪ್ಪಿನಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಯಾವ ರೀತಿಯ ಜನರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ ತೆಳ್ಳಗಿರುವವರಿಗೆ, ಬಿ ಎತ್ತರವಿರುವವರಿಗೆ, ಸಿ ಬೊಜ್ಜಿರುವವರಿಗೆ, ಡಿ ಕುಳ್ಳಗಿರುವವರಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎತ್ತರವಿರುವ ಜನರಿಗೆ. ಅಧ್ಯಯನದ ಪ್ರಕಾರ ಕುಳ್ಳಗಿರುವವರಿಗೆ ಹೋಲಿಸಿದರೆ ಎತ್ತರಕ್ಕಿರುವ ಜನರು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದುತ್ತಾರೆ. ಎತ್ತರದ ಜನರಲ್ಲಿ ಕ್ಯಾನ್ಸರಿನ ಹೆಚ್ಚಿನ ಅಪಾಯವನ್ನು ಹೊಂದಿರಬಹುದಾದ ಒಂದು ಸಂಭವನೀಯ ಕಾರಣವೆಂದರೆ ಅವರ ಬೆಳವಣಿಗೆಯ ಹಾರ್ಮೋನ್ಗಳು ಮತ್ತು IGF-1 ನಂತಹ ಕೆಲವು ಹಾರ್ಮೋನ್ಗಳನ್ನು ಹೊಂದಿರುವುದು. ಈ ಹಾರ್ಮೋನ್ಗಳು ಜೀವಕೋಶಗಳು ಬೆಳೆಯಲು ಮತ್ತು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚಾದಾಗ ಇವು ಕೋಶಗಳನ್ನು ಮೀರಿ ಬೆಳೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತವೆ. ಇದರಿಂದ ಕ್ಯಾನ್ಸರಿಗೆ ಕಾರಣವಾಗುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.